ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿ ಮೇಲೆ FTRಲ್ಲಿ ನಿಂತಿರ್ತಾನೆ, ಬಾಲ್ಕನಿಲಿ ನಿಂತಿದ್ದಾಗ ಅಡುಗೆ ಭಟ್ಟ ಹೂಗಳು ತಗೊಂಡು ಬರ್ತಾ ಇರ್ತಾನೆ ಪೂಜೆಗೆ ಅಂತ ಹೇಳ್ಬಿಟ್ಟು. ಹೂವು ತರ್ತಿರುವಾಗ ಇವಳು ಸಾಕ್ಷಿ ಬೆಳಗ್ಗೆ ಮನೆಗೆ ಬರೋಕ್ಕೆ ಹೇಳಿರ್ತಾರಲ್ಲ, ಹಂಗಾಗಿ ರೆಡಿಯಾಗಿ ಮನೆಗೆ ಹೋಗ್ತಾಳೆ. ಬಾಗಿಲು ತೆಗೆದಿರುತ್ತೆ, ಸೀದಾ ಒಳಗಡೆ ಹೆಜ್ಜೆ ಇಟ್ಕೊಂಡು ಒಳಗಡೆ ಹೋಗ್ತಾ ಇರ್ತಾಳೆ. ಆವಾಗ ಇವರಿಬ್ಬರು ಕಿತ್ತಾಡ್ತಾ ಇರ್ತಾರೆ ಹೂವಿಗೆ. ಬಿಡೋ, ನಾನು ಇಟ್ಕೋತೀನಿ, ನೀನು ಹೋಗು, ಅದೇನೋ ತಗೊಂಡು ಬಾ ಅಂತ ಹೇಳ್ತಾ ಇರ್ತಾನೆ ಅಗ್ನಿ. ಇಲ್ಲ ಸಾಹೇಬ್ರೆ, ನಾನು ಒಳಗೆ ಕೊಟ್ಬಿಟ್ಟು ಹೋಗ್ತೀನಿ ಬಾಸ್ ಅಂತ ಹೇಳ್ತಾ ಇರ್ತಾನೆ. ಇಲ್ಲ, ನೀನು ಹೋಗು, ತೊಗೊಂಡು ಬಾ ಫಸ್ಟ್, ಅದನ್ನು ನಾನು ಇಟ್ಕೊಂಡಿರ್ತೀನಿ. ಹಿಂಗೆ ಹಿಡ್ಕೊಂಡು ತಳ್ಳಾಡ್ತಾ 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 ಸಾಕ್ಷಿ ಲಿವಿಂಗ್ ಅಲ್ಲಿಗೆ ಹೋಗಿದ್ದಕ್ಕೂ ಅವ್ರು ಆ ಕಡೆಯಿಂದ ಹೂವು ಹಿಂಗೆ ಎಳ್ದಾಡ್ತಾ ಹೂವು ಚೆಲ್ಲಿದ್ದಕ್ಕೂ ಕರೆಕ್ಟ್ ಆಗಿಬಿಡುತ್ತೆ. ಫುಲ್ಲು ಅವಳ ಮೇಲೆಲ್ಲ ಹೂವು ಚೆಲ್ಬಿಡುತ್ತೆ. ಹೂವು ಚೆಲ್ಲಿದಾಗ ಅಡುಗೆ ಭಟ್ಟ ನೋಡಿಬಿಟ್ಟು ಕೆಳಗಡೆ, ಓ ಸಾಹೇಬ್ರೇ, ಎಂಥ ಇದಾಯಿತು, ಇನ್ನೂ ಒಂದು ಕುಕ್ಕೆ ಹೂವು ತಗೊಂಬಂದ್ಬಿಡ್ತಿದ್ದೆ, ಎಷ್ಟು ಚೆನ್ನಾಗಿ ಅವ್ರ ಮೇಲೆ ಹೂ ಬಿತ್ತು ಅಂತೇಳ್ಬಿಟ್ಟು ತಮಾಷೆ ಮಾಡ್ತಾನೆ. ಹೋಗ ಸುಮ್ಮನೆ, ಮಾಡೋ ಕೆಲಸ ಇಲ್ಲ ನಿನಗೆ ಅಂತ ಬೈತಾನೆ. ಹಿಂಗೆ ಕಿತ್ತಾಡ್ತಲೇ ಇರ್ತಾರೆ ಇವರು. ಕಿತ್ತಾಡ್ತಾ ಮೈ ಮೇಲೆ ಚೆಲ್ಲೇ ಬಿಡ್ತಾನೆ. ಚೆಲ್ಕೊಂಡು ಬಿದ್ದೇ ಬಿಡುತ್ತೆ. ಅವಳು ಮೈ ಮೇಲೆಲ್ಲ ಚೆಲ್ಲಾಡಿಬಿಡುತ್ತೆ ಹೂಗಳು. ಇಡೀ ಲಿವಿಂಗ್ ಹಾಲೆಲ್ಲ ತುಂಬ ಹೋಗುತ್ತೆ. ನೋಡ್ತಾ ಇರ್ತಾರೆ. ಹಂಗೆ ನೋಡ್ತಾ ಇರೋಂಗೆ ಎಲ್ಲ ಚೆಲ್ಲೋಗುತ್ತೆ. ಆವಾಗ ಅದೇ ಸನ್ನಿವೇಶಕ್ಕೆ ಅವ್ರ ಚಿಕ್ಕಿ ಮತ್ತು ಅವರ ಚಿಕ್ಕಿ ಮಕ್ಕಳು ಎಲ್ಲರೂ ಕೆಳಗಡೆ ಬರ್ತಾರೆ. ಎಲ್ಲ ಬಂದು ನೋಡ್ತಾ ಇರ್ತಾರೆ ಕೆಳಗಡೆ. ಇವಳು ಮೈ ಮೇಲೆ ಹೂ ಬೀಳೋದನ್ನೆಲ್ಲ ನೋಡ್ತಾ ಇರ್ತಾರೆ. ಆ ಸಾಕ್ಷಿ ಮೇಲೆ ನೋಡ್ತಾಳೆ. ಮೇಲೆ ನೋಡಿದಾಗ ಸರಿ, ಫಸ್ಟ್ ಡೇ ಎಲ್ಲ ಬಂದಿರೋದು, ಅವಳೇನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವಳ ಪಾಡಿಗೆ ಅವಳು ನೋಡ್ತಾ ಇರ್ತಾಳೆ ಆ ಕಡೆ ಈ ಕಡೆ ಹೂವೆಲ್ಲ ಕೊಡೋಕ್ಕಂತ. ಅಷ್ಟೊತ್ತಿಗೆ ಅವ್ರ ಚಿಕ್ಕಮ್ಮ ಮೇಲೆ ನೋಡ್ತಾರೆ. ಮೇಲೆ ನೋಡಿಬಿಟ್ಟು ಹೂ 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 ಕಿತ್ತಾಡಿ ಚೆಲ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವಳು ನೋಡ್ತಾ ಇರ್ತಾಳೆ. ಆಮೇಲೆ ಸಾಕ್ಷಿ ಮೇಲೆ ಹೂ ಬಿದ್ದಿದ್ದು ನೋಡಿಬಿಟ್ಟು ಬಂದು ಅವಳು ಮೈ ಮೇಲಿರೋದು ಹೂವೆಲ್ಲನೂ ತೆಗಿತಾಳೆ ಕೊಡಕಿ. ಆವಾಗ ಸಾರಿ ಮೇಡಮ್ ಅಂತಾಳೆ. ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಅವನು ಮೇಲಿಂದ ನೋಡ್ತಾ ಇರ್ತಾನೆ ಅಗ್ನಿ. ಹೂವು ಚೆಲ್ಲಾಡ್ಕೊಂಡು ಬೀಳ್ತಾ ಇರುತ್ತೆ. ಅದು ನೋಡೋದಕ್ಕೊಂದು ಆನಂದವಾಗಿರುತ್ತೆ, ತುಂಬ ಚೆನ್ನಾಗಿ ಬೀಳ್ತಾ ಇರುತ್ತೆ. ಆ ಹೂಗಳು ಹಾಲಲ್ಲಿ, ಲಿವಿಂಗ್ ಹಾಲಲ್ಲಿ ಫುಲ್ಲು ತುಂಬೋಗುತ್ತೆ. ಆಮೇಲೆ ಅವ್ರ ಚಿಕ್ಕಮ್ಮ ಬಂದುಬಿಟ್ಟು ಹೂವೆಲ್ಲ ತೆಗೆದಾಯ್ತಲ್ಲ, ಈಗ ಬಾಮ್ಮ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ನೆನ್ನೆ ಹೇಳಿದ್ರಲ್ಲ ಸರ್, ಅದಕ್ಕೆ ಬಂದೆ ಅಂತ ಅಂದಿದ್ದಕ್ಕೆ ಹೌದು ಬಾ ಅಂತೇಳಿ ಕರ್ಕೊಂಡೋಗಿ ಅಲ್ಲಿ ಅರವಿಂದನ ಭೇಟಿ ಮಾಡಿಸ್ತಾಳೆ. ಭೇಟಿ ಮಾಡಿಸ್ದಾಗ ಅರವಿಂದ ಅಲ್ಲಿ ಮಲಗಿರ್ತಾನೆ. ಆಮೇಲೆ ಸಾಕ್ಷಿ ಬಂದಮೇಲೆ ಬಂದ್ಯಾ ಅಮ್ಮ ಅಂತ ಹೇಳ್ಬಿಟ್ಟು ಮಾತಾಡಿಸಿ, ಆಮೇಲೆ ಅವ್ರದ್ದು ಪ್ರಾಬ್ಲಮ್ಮು ಏನೇನಿರುತ್ತೆ, ಅವ್ರದ್ದು ಇದು ಸೈಟ್ ಎಲ್ಲೆಲ್ಲಿದೆ ಇದೆಲ್ಲ ಎಲ್ಲದೂ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಇಂಥ ಕಡೆಗೆ ನೀನು ನಾಳೆ ಹೋಗಬೇಕು, ಈ ಕೆಲಸ ಆಗಬೇಕು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ನಾನು ಹೋಗ್ಲಾ ಸರ್ ನಾನು ಅಂತ ಹೇಳ್ತಾಳೆ. ಆವಾಗ ಇಲ್ಲ, ಅದಕ್ಕೆ ಇಮ್ಮಿಡಿಯೇಟಾಗಿ ನಾನೇ ಹೋಗ್ಬೇಕಿತ್ತು, ಆದರೆ ನಾನು ಹೋಗೋಕ್ಕಾಗ್ತಾ ಇಲ್ವಲ್ಲ ಅಂತ, ಸರಿ ನಾಳೆ ನಾನೇ ಹೋಗ್ತೀನಿ ಅಂತ. ಅಷ್ಟೊತ್ತಿಗೆ ಅವ್ರ ಹೆಂಡ್ತಿ ಬಂದು, ರೀ ಎಲ್ಲಿಗೆ ಹೋಗೋದು, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ನಿಮಗೆ ಹೋಗೋಕ್ಕೆ, ಹೆಂಗೆ ಹೋಗ್ತೀರಾ ನೀವು, ಹೋಗಿ ನೋಡ್ತೀನಿ ಅಂತ ಅಂತಾಳೆ. ಅದೇ ಮತ್ತೆ ನೋಡು, ಇದಕ್ಕೆ ಹೇಳಿದ್ದು ನೀನು ಹೋಗ್ಬಾ ಅಂತ ಹೇಳಿ ಅಂತ. ನೀನೇ ಹೋಗ್ಬಿಟ್ಟು ವಿಸಿಟ್ ಕೊಟ್ಬಾ ಅಂತ ಹೇಳ್ತಾನೆ. ಆಯಿತು ಸರ್, ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಹೂವೆಲ್ಲ ಮೈ ಮೇಲೆ ಬಿದ್ದಿರುತ್ತೆ, ಇದೆಲ್ಲ ತೆಕ್ಕೊಂಡು ಅಗ್ನಿ ಅವನಿಗೆ ಸಿಟ್ಟಿರುತ್ತೆ. ಆದರೆ ಹೋಗ್ಬಿಟ್ಟು ಒಂದು ಲೋಟ ಕಾಫಿ ತರಿಸ್ಕೊಂಡು ಬಟ್ಟನ ಹತ್ರ ಕುಡಿತಾ ಕೂತಿರ್ತಾನೆ. ಅಲ್ಲಿಗೆ ಇವರೆಲ್ಲ ಉರ್ಸೋಕ್ಕೋಸ್ಕರ ಹೋಗ್ತಾರೆ. ಅವ್ರು ಚಿಕ್ಕಿ ಮಕ್ಕಳು ಎಲ್ಲರೂ ಹೋಗ್ಬಿಟ್ಟು, ಬ್ರೋ ಹಾಗೆ ಬ್ರೋ ಹಿಂಗೆ ಬ್ರೋ, ಅವಳು ಬಂದಳು, ಹೂವೆಲ್ಲ ಚೆಲ್ಲೋಯ್ತು, ಅವಳು ಹುಟ್ಟು ಅಡಗಿಸ್ಬಿಡ್ತೀನಿ, ನೀನು ಒಂದು ಸಲ ಹೂ ಅನ್ನು ಬ್ರೋ ಅಂತ ಹಂಗೆಲ್ಲ ಹೇಳ್ತಾ ಇರ್ತಾನೆ. ಅದಕ್ಕೆ ಅವನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ತಂಗಿ ಬರ್ತಾಳೆ ಅಲ್ಲಿಗೆ. ತಂಗಿ ಬಂದ ತಕ್ಷಣ, ನೀವೆಲ್ಲ ಯಾಕೆ ಹಂಗೆಲ್ಲ ಹೇಳ್ತಿರೋದು, ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡು ಹೋಯ್ತಾಳೆ, ಅವಳು ವಿಷಯ ಕಟ್ಕೊಂಡು ನಿಮಗೇನಾಗಬೇಕಾಗಿದೆ, ನಿಮ್ಮ ಕೆಲಸ ಎಷ್ಟೈತೆ ಅಷ್ಟು ನೋಡಿ ಅಂತ ಹೇಳ್ತಾಳೆ.
ಆವಾಗ ಅವನು ಅಣ್ಣ ಹತ್ರ ಹೋಗಿ ಸಮಾಧಾನ ಮಾಡ್ತಾಳೆ. ಹೋಗಲಿ ಬಿಡು ಅಣ್ಣ, ಅವ್ರು ಹೇಳ್ತಾರೆ ಅಂತ ಅವ್ರ ಮಾತು ಕೇಳೋಕ್ಕೆ ಹೋಗಬೇಡ ನೀನು, ನಿನ್ನ ಕೆಲಸ ಏನಿದೆ ಅದು ಮಾಡ್ಕೊ ಹೋಗಣ್ಣ ನೀನು ಅಂತ ಹೇಳ್ಬಿಟ್ಟು. ಆವಾಗ ಸರಿ ಅಂತೇಳಿ ಅವನು ಸುಮ್ಮನಾಗ್ತಾನೆ. ಆಮೇಲೆ ಅವನ ಚಿಕ್ಕಮ್ಮನ ಮಗಳು ಜೋರಾಗಿ ಅವಳು ಯಾರು ಹಾಗೆ ಹಿಂಗೆ ಅಂತೆಲ್ಲ ಬೈತಾ ಇರ್ತಾಳೆ. ಆವಾಗ ಇವನಿಗೆ ಸಿಟ್ಟು ಬಂದುಬಿಡುತ್ತೆ. ಸಿಟ್ಟು ಬಂದು ಎದ್ಬಿಟ್ಟು ಶಡಪ್ ಅಂತೇಳಿ ಬೈದು ಬಿಡ್ತಾನೆ. ಆಮೇಲೆ ಅವಳು ಹತ್ಕೊಂಡು ಹೋಗಿ ರೂಮಲ್ಲಿರೋದನ್ನೆಲ್ಲ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಎಲ್ಲ ಕಿತ್ತಾಕ್ತಾ ಇರ್ತಾಳೆ. ಆವಾಗ ಅವ್ರ ಚಿಕ್ಕಿ ಹೋಗಿ ಕೆನ್ನೆಗೆ 4 ಬಾರಿಸ್ತಾಳೆ. ಬಾರಿಸ್ಬಿಟ್ಟು, ಮರ್ಯಾದೆಲಿರೋದು ಕಲಿ, ನೀನು ಬಾಯಿ ಮುಚ್ಕೊಂಡಿರ್ಬೇಕಿತ್ತು, ನೀನೇನಕ್ಕೆ ಮಾತಾಡೋಕ್ಕೆ ಹೋದೆ, ನೀನು ಮಾತಾಡಿದ್ದು ತಪ್ಪಲ್ವ, ನೀನು ಏನಕ್ಕೆ ಮಾತಾಡೋಕ್ಕೆ ಹೋಗ್ತೀಯಾ, ನೀನು ಹೆಂಗಿರ್ಬೇಕೋ ಹಂಗಿರಬೇಕು ಅಂತ ಬೈತಾಳೆ. ಆಮೇಲೆ ನನಗೆ ಹೊಡೆಯಂಗೆ ಮಾಡಿದ್ನ ನಾನು ನೋಡ್ಕೊಳ್ತೀನಿ ಅವನು ಅಂತೇಳ್ಬಿಟ್ಟು ಸಿಟ್ಕೊಂಡು ಡುಮ್ಮು ಅಂತಿರ್ತಾಳೆ. ಆವಾಗ ಹೋಗಿ ಇವಳು ತಂಗಿ ಯಾರ ಹತ್ರನೋ ಮಾತಾಡ್ತಾ ರೆಡಿಯಾಗಿರ್ತಾಳೆ. ಎಲ್ಲೋ ಹೋಗೋಣ, ಹೋಗು ಅಂತ ಕಳಿಸಿರ್ತಾನೆ. ಹೋಗಿರ್ತಾಳೆ. ಆದರೆ ರೆಡಿಯಾಗಿ ನಿಂತಿರ್ತಾಳೆ. ಬಾಗಿಲಿಗೆ ದೀಪ ಹಚ್ಚಿರ್ತಾರೆ. ಆ ದೀಪಕ್ಕೆ ವೇಲು ಹತ್ಕೊಳ್ತಾ ಇರುತ್ತೆ ಬೆಂಕಿ. ಅದನ್ನು ನೋಡಿರಲ್ಲ ಅವಳು, ಫೋನಲ್ಲೇ ಮಾತಾಡ್ತಾ ಇರ್ತಾಳೆ. ಇವಳು ಅದನ್ನು ನೋಡಿಬಿಟ್ಟು ಹೋಗಿ ಅದು ತೆಗಿಯಲ್ಲ. ಹಚ್ಕೊಳ್ಳಿ ಬಿಡು ಅಂತ ಸುಮ್ಮನೆ ನೋಡ್ತಾ ಇರ್ತಾಳೆ. ಯಾರೋ ಚಿಕ್ಕಮ್ಮನ ಮಗಳು. ಇದು ತುಂಬಾ ತಪ್ಪು ಅನಿಸುತ್ತೆ ನನಗೆ. ಗೊತ್ತಿದ್ದಾಗ ಬೆಂಕಿ ಹತ್ತುತ್ತೆ ಅಂತ ಗೊತ್ತಿದ್ದಾಗ ತೆಗಿಬೇಕು. ಅದು ಬಿಟ್ಬಿಟ್ಟು ನೋಡ್ತಾ ಸುಮ್ಮನೆ ನಿಂತಿರ್ತಾಳೆ. ಆಮೇಲೆ ಈ ಕಡೆ ಅದೇ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ ಇದ್ರದ್ದೆಲ್ಲ ಕೆಲಸದ್ದೆಲ್ಲ. ಆವಾಗ ಅವರ ಹೆಂಡ್ತಿ ಬಂದು, ಇಲ್ಲ ನೀವೆಲ್ಲೂ ಹೋಗೋ ಆಗಿಲ್ಲ, ಇನ್ನೂ 4 ವಾರ ನೀವು ಮನೇಲೇ ರೆಸ್ಟ್ ತಗೋಬೇಕು, ಅದೇನೇ ಕೆಲಸ ಇದ್ರೂ ಸಾಕ್ಷಿಗೆ ಹೇಳಿ ಸಾಕ್ಷಿ ಮಾಡ್ಕೊಂಡು ಬರ್ತಾಳೆ ಅಂತ ಹೇಳ್ತಾಳೆ. ಸರಿ ಹಂಗೆ ಮಾಡಲಿ, ಪರವಾಗಿಲ್ಲ, ನೀನು ಹೋಗ್ಬಾ ಸಾಕ್ಷಿ, ನಾಳೆ ಸೈಟ್ ಹತ್ರ ಹೋಗಿ ಅಲ್ಲಿ ಆ ಕೆಲಸ ಮಾಡಿಕೊಂಡು ಆಮೇಲೆ ಆಫೀಸ್ ಇನ್ನೆಲ್ಲೆಲ್ಲಿ ಕೆಲಸಗಳಿದೆ ಅದೆಲ್ಲ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಸರಿ ಸರ್ ಅಂತ ಹೇಳ್ತಾಳೆ. ಆಗ ಸರಿ, ನೀನಿದೆಯಾ ಅಂದರೆ ನನಗೆ ಅರ್ಧ ಕೆಲಸ ಕಡಿಮೆ ಆದಂಗೆ, ನೀನು ಇವತ್ತು ಇನ್ನೊಂದು ತಿಂಗಳಿಗೆ ಮಾಡೋದನ್ನು ನಾಳೆನೇ ಮಾಡ್ಕೊಂಡು ಬರ್ತೀಯ, ಅದರಿಂದ ನಿನ್ನ ತುಂಬ ಚೆನ್ನಾಗಿ ಕೆಲಸ ಮಾಡೋದು ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಸರ್ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಡಬೇಕು. ಇದೇ ಮಾತುಕತೆ ಡಿಸ್ಕಸ್ ಆಗ್ತಾ ಇರುತ್ತೆ. ಅವಳ ಕೆಲಸ ನೋಡಿ ಇವನಿಗೆ ತುಂಬಾ ಖುಷಿ. ಅಷ್ಟಿಷ್ಟಲ್ಲ ಖುಷಿ ಅಂದರೆ, ಅರವಿಂದಗೆ ತುಂಬ ಖುಷಿಯಾಗುತ್ತೆ. ಯಾವ ಕೆಲಸ ಕೊಟ್ಟರು ತುಂಬ ನಿಯತ್ತಿಂದ ಮಾಡೋ ಅಂಥ ಹುಡುಗಿ. ಇಂಥ ಹುಡುಗಿನ ಕೆಲಸದಿಂದ ತೆಗಿ ಅಂತ ಮನೆಯವರೆಲ್ಲ ದಬಾಲ್ ಬಿದ್ದಿದ್ದಾರಲ್ಲ ಅಂತೇಳ್ಬಿಟ್ಟು ಒಂದು ಸಮಯ ಬೇಸರ ಆದರೂ ಇನ್ನೊಂದು ಸಮಯ ಸಖತ್ತು ಖುಷಿಯಾಗುತ್ತೆ. ಅಂದರೆ ಯಾವ ಕಾರಣಕ್ಕೂ ತೆಗಿಯಲ್ಲ. ಅಂದರೆ ಮಗಳಿಗೂ ಅರ್ಥ ಆಗೋ ರೀತಿ ಹೇಳಿದ್ದಾನೆ. ಇನ್ನು ಮಗನಿಗೆ ಒಬ್ಬನಿಗೆ ಅರ್ಥ ಆಗೋ ರೀತಿ ಹೇಳಬೇಕಷ್ಟೇ. ಇಲ್ಲಿ ಅವಳು ಫೋನಲ್ಲಿ ಮಾತಾಡ್ತಿದ್ದಾಳೆ, ದೀಪ ಬಾಗಿಲಲ್ಲಿದೆ, ಅದು ವೇಲಿಗೆ ಹತ್ಕೊತ ಇದೆ ದುಪ್ಪಟ್ಟಕ್ಕೆ. ಆದರೆ ಅವಳು ಚಿಕ್ಕಮ್ಮನ ಮಗಳು ಅದನ್ನು ಹೇಳ್ತಾ ಇಲ್ಲ, ಏನೂ ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಇದ್ದಾಳೆ. ಇವಳು ಪಾಡಿಗೆ ಇವಳು ಫೋನಲ್ಲಿ ಮಾತಾಡ್ತಾನೇ ಇದ್ದಾಳೆ, ಅಲ್ಲೇ ನಿಂತ್ಕೊಂಡು ಮಾತಾಡ್ತಾನೇ ಇದ್ದಾಳೆ. ಸ್ವಲ್ಪ ಮುಂದೆ ಪಾಸಾದರೆ ಪರವಾಗಿಲ್ಲ, ಅಲ್ಲೇ ನಿಂತ್ಕೊಂಡ್ರೆ ದೀಪದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ದುಪ್ಪಟ್ಟಕ್ಕೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.